ಭಾರತ ಒಂದು ರಾಷ್ಟ್ರವಾಗಿ ರಾಷ್ಟ್ರದ ಹಿತಾಸಕ್ತಿಯನ್ನು ಆಧರಿಸಿ ಸಾಂದರ್ಭಿಕವಾಗಿ ನಿಲುವನ್ನು ತೆಗೆದುಕೊಳ್ಳುತ್ತೆ. ಅಲಿಪ್ತ ನೀತಿ ಅನ್ನೋದು ಒಂದು ಕಾಲದಲ್ಲಿ ಭಾರತ ತಾತ್ಕಾಲಿಕವಾಗಿ ಅಳವಡಿಸಿಕೊಂಡ ನೀತಿಯಾಗಿತ್ತು. ಅದು ಪರ್ಮನೆಂಟ್ ಅಂತ ಯಾರೂ ಹೇಳಿರಲಿಲ್ಲ. ಈಗ ಗಾಂಧಿ ಅಹಿಂಸಾ ತತ್ವ ಇದೆ. ಅಹಿಂಸಾ ತತ್ವದ ಏನು? ನಮ್ಮ ಮೇಲೆ ಯುದ್ಧ ಮಾಡೋದು ಯುದ್ಧ ಮಾಡಲ್ಲ ಅನ್ನೋದು ಅಹಿಂಸಾ ತತ್ವನ? ಆ ನೀತಿನ ಅನುಸರಿಸಿದ್ರೆ ನಮ್ಮ ದೇಶವೇ ಉಳಿತಿರ್ಲಿಲ್ಲ. ಈ ಪಾಕಿಸ್ತಾನ ನಮ್ಮ ಮೇಲೆ ಆಕ್ರಮಣ ಮಾಡ್ತು. ನಾವು ಪ್ರತಿ ಯುದ್ಧ ಮಾಡಲ್ಲ ಅಂತ ಹೇಳಿದ್ರೆ ನಮ್ಮ ದೇಶ ಉಳಿತಿತ್ತಾ? ನಾವು ಪ್ರತಿ ಯುದ್ಧ ಮಾಡಿದ್ವಿ. ಅಲ್ಲಿಗೆ ಗಾಂಧಿ ಅಹಿಂಸಾ ತತ್ವಕ್ಕೆ ತಿಲಾಂಜಲಿ ನೀಡ್ತು ಅಂತ ಕಾಂಗ್ರೆಸ್ ಭಾವನೆನಾ? ರಾಷ್ಟ್ರದ ರಕ್ಷಣೆ ವಿಷಯದಲ್ಲಿ ರಾಷ್ಟ್ರದ ಹಿತಾಸಕ್ತಿಯನ್ನು ಆಧರಿಸಿ ಆಯಾ ಕಾಲಕ್ಕೆ ಅಗತ್ಯ ಇರುವಂತ ನಿಲುವನ್ನ ಭಾರತ ರಾಷ್ಟ್ರದ ಹಿತಾಸಕ್ತಿಯಿಂದ ತೆಗೆದುಕೊಳ್ಳುತ್ತೆ. ಆದ್ರೆ ಕಾಂಗ್ರೆಸ್ಸಿಗೆ ರಾಷ್ಟ್ರದ ಹಿತಾಸಕ್ತಿಗಿಂತ ರಾಜಕೀಯ ಹಿತಾಸಕ್ತಿ ಮುಖ್ಯ. ಆ ರಾಜಕೀಯ ಹಿತಾಸಕ್ತಿಗೆ ಅನುಗುಣವಾಗಿ ಅವರು ನಿರ್ಣಯ ತಗೊಳ್ತಾರೆ. ಹಂಗಾಗಿ ಅವ್ರಿಗೆ ಸಮಸ್ಯೆ ಆಗಿದೆ. ಈಗ ಭಾರತ ಸರ್ಕಾರ ತೆಗೆದುಕೊಂಡಿರೋದು ಇಂಟ್ರೆಸ್ಟ್ ಆಫ್ ದ ನೇಷನ್, ರಾಷ್ಟ್ರದ ಹಿತಾಸಕ್ತಿಯಲ್ಲಿ ಯಾವ ನಿಲುವು ತೆಗೆದುಕೊಂಡ್ರೆ ಸೂಕ್ತ ಅನ್ನುವ ನಿರ್ಣಯವನ್ನ ರಾಜತಂತ್ರಜ್ಞರು ಸೇರಿ ತಗೊಳ್ತಾರೆ. ಇಂಟ್ರೆಸ್ಟ್ ಆಫ್ ದ ನೇಷನ್ ಏನ್ ಮಾಡಿದ್ರೆ ಏನು ಅನ್ನೋದು ರಾಜಕೀಯ ಲಾಭ ದೃಷ್ಟಿ ಇಟ್ಕೊಂಡು ಕೆಲಸ ಮಾಡೋರಿಗೆ ಅರ್ಥ ಆಗಲ್ಲ. ಈ ಕಾಂಗ್ರೆಸ್ಸಿಗೆ ಏನೋ ಕಳ್ಳನೋ ಸುಳ್ಳನೋ ನಮ್ಮ ವೋಟ್ ಬ್ಯಾಂಕ್ ಪ್ರೊಟೆಕ್ಟ್ ಮಾಡ್ಕೊಬೇಕು, ಭಯೋತ್ಪಾದಕ ಆಗಿದ್ರು ಪರವಾಗಿಲ್ಲ, ಅವನಿಗೆ ನಾವು ಸಿಂಪತಿ ತೋರಿಸ್ಬೇಕು ಅನ್ನೋದು ಕಾಂಗ್ರೆಸ್ನ ನಿಲುವು. ಬಿಜೆಪಿ ಆ ನಿಲುವನ್ನು ಹೊಂದಿಲ್ಲ. ಮತ್ತೆ ದೇಶದ ವಿಷಯದಲ್ಲಿ ಬಿಜೆಪಿಯ ನಿಲುವನ್ನು ನಾವು ವ್ಯಕ್ತಪಡಿಸಲ್ಲ. ದೇಶ ಏನ್ ತೆಗೆದುಕೊಳ್ಳುತ್ತೋ ಆ ನಿಲುವಿನ ಜೊತೆ ನಾವು ನಿಲ್ತೀವಿ. ಇದು ನಾವಿರುವಂತ ತೆಗೆದುಕೊಂಡಿರುವಂತ ಪಾಲಿಸಿ. ನಮ್ಗೆ ಎಷ್ಟೋ ಸರಿ ನಮಗೊಂದು ಭಾವನೆ ಇರುತ್ತೆ. ಆದ್ರೆ ರಾಷ್ಟ್ರದ ವಿಷಯದಲ್ಲಿ ಏನು ನಿರ್ಣಯ ತೆಗೆದುಕೊಳ್ತಾರೆ ಅದ್ರ ಜೊತೆಗಿರೋದು ನಾವು. ರಾಷ್ಟ್ರದ ವಿಷಯದಲ್ಲಿ ಕಾಂಗ್ರೆಸ್ದೊಂದು ನಿಲುವು, ಕಮ್ಯುನಿಸ್ಟ್ದೊಂದು ನಿಲುವು, ಮುಸ್ಲಿಂ ಲೀಗ್ ಒಂದು ನಿಲುವು ಇರಬಾರ್ದು. ಅದು ರಾಷ್ಟ್ರದ ನಿಲುವೇ ಇರಬೇಕು. ತುಂಬಾ ಜನ ಕನ್ನಡಿಗರು ಮಧ್ಯಪ್ರದೇಶ ಕೊಲ್ಲಿ ರಾಷ್ಟ್ರಗಳಲ್ಲಿ ಸಿಕ್ಕಾಕೊಂಡಿರ್ತಾರೆ. ಕರ್ಕೊಂಡು ಬರೋ ಪ್ರೋಸೆಸ್ ಎಲ್ಲ ಈಗ 4ನೇ ತಾರೀಕಿನ ನಂತರ ಅಂದ್ರೆ ನಾಳೆ ನಂತರ ವಾತಾವರಣ ತಿಳಿಯಾಗಬಹುದು ಅಂತಿದೆ. ಈಗಾಗ್ಲೇನೆ ಅಬುದಾಬಿಯಿಂದ ಮತ್ತು ದುಬೈನಿಂದ 2 ಫ್ಲೈಟ್ಗಳು ಬೆಂಗಳೂರಿಗೆ ಬಂದಿದ್ದಾವೆ. ನಿಜವಾದ ತಿಳಿಯಾಗ್ತಾ ಇದೆ, ವಾತಾವರಣ ತಿಳಿ ಆಗತ್ತೆ. ಈಗ ಯಾರೂ ಆತಂಕಕ್ಕೆ ಒಳಗಾಗಬೇಕಾಗಿಲ್ಲ ಅಂತ ಹೇಳಿ ವಿದೇಶಾಂಗ ಇಲಾಖೆ SOP ಯನ್ನು ಬಿಡುಗಡೆ ಮಾಡಿದೆ. ಅಗತ್ಯ ಇದ್ರೆ ನಿಮ್ಗೇನಾದ್ರು ತೊಂದರೆ ಆದ್ರೆ ಅಲ್ಲಿರುವಂತ ಕಾನ್ಸುಲೇಟ್ ಕಚೇರಿಯನ್ನ ಸಂಪರ್ಕಿಸಿ ಅಂತ ಹೇಳಿ ಅವ್ರ ಫೋನ್ ನಂಬರ್ಗಳನ್ನು ಕೂಡ ಕೊಟ್ಟಿದೆ. ಯಾರಿಗೆ ತೊಂದರೆ ಅವಶ್ಯಕತೆ ಇದೆ, ನೆರವು ಬೇಕು ಅಂತ ಅನ್ಸುತ್ತೆ, ನೀವು ಸಂಪರ್ಕ ಮಾಡಿ ಅಂತ ಅನ್ನೋದನ್ನು ಹೇಳಿದೆ. ಮತ್ತೆ ಯಾರಿಗೂ ಆತಂಕ ಬೇಡ. ಸಿರಿಯಾದಂತ ರಾಷ್ಟ್ರಗಳಲ್ಲಿ, ಇರಾಕ್ನಲ್ಲಿ ಸಿಗಾಕೊಂಡವ್ರನ್ನ, ಆಫ್ರಿಕಾದಲ್ಲಿ ಸಿಗಾಕೊಂಡವ್ರನ್ನ, ಅಂಥವ್ರನ್ನೇ ರಕ್ಷಣೆ ಮಾಡಿ ಕರ್ಕೊಂಡು ಬಂದಿದೆ. ಇದು ಆತಂಕ ಪಡಬೇಕಾದ ಅವಶ್ಯಕತೆ ಇಲ್ಲ. ಎಷ್ಟೋ ರಾಷ್ಟ್ರಗಳಲ್ಲಿ ಆ ರಾಷ್ಟ್ರದ ಮೂಲ ನಿವಾಸಿಗಳಿಗಿಂತ ಹೆಚ್ಚಿನ ಸಂಖ್ಯೆಯಲ್ಲಿ ಭಾರತೀಯರಿದ್ದಾರೆ. ಬಹರೇನ್ನಲ್ಲಿ ಅಲ್ಲಿಯ ಮೂಲ ನಿವಾಸಿಗಳಿಗಿಂತ ಭಾರತೀಯರೇ ಜಾಸ್ತಿ ಇದ್ದಾರೆ. ಅಬುದಾಬಿನಲ್ಲಿ ದೊಡ್ಡ ಸಂಖ್ಯೆಯಲ್ಲಿ ಭಾರತೀಯರಿದ್ದಾರೆ. ದುಬೈನಲ್ಲಿ ದೊಡ್ಡ ಸಂಖ್ಯೆಯಲ್ಲಿ ಭಾರತೀಯರಿದ್ದಾರೆ. ಸೌದಿ ಅರೇಬಿಯಾದಲ್ಲಿ ಹತ್ತತ್ರ 30 ಲಕ್ಷ ಜನ ಭಾರತೀಯರಿದ್ದಾರೆ. ಹಾಗಾಗಿ ಆತಂಕ ಬೇಡ, ನಿರಾತಂಕವಾಗಿರಿ. ಏನಾದ್ರು ಸಮಸ್ಯೆ ಆದ್ರೆ ನೀವು ಅಲ್ಲಿ ಹತ್ರದಲ್ಲಿ ಇರ್ತಕ್ಕಂಥ ಕಾನ್ಸುಲೇಟ್ ಕಚೇರಿಯನ್ನ ಸಂಪರ್ಕ ಮಾಡಿ ಅನ್ನುವಂಥ ನಂಬರ್ ಅನ್ನು ಕೊಟ್ಟಿದೆ. ಟೋಲ್ ಫ್ರೀ ನಂಬರ್ ಅನ್ನು ಕೊಟ್ಟಿದೆ. ಹಾಗಾಗಿ ಆತಂಕಕ್ಕೆ ಒಳಗಾಗಬೇಕಾದ ಅವಶ್ಯಕತೆ ಇಲ್ಲ. ಭಾರತ ಸರ್ಕಾರ ಯುದ್ಧ ಮಧ್ಯದಲ್ಲೇನೆ ಸುರಕ್ಷಿತವಾಗಿ ಕರ್ಕೊಂಡು ಬಂದಂತ ಸರ್ಕಾರ. ಚಿಂತೆ ಬೇಡ ನಿಮಗೆ. ಆಫ್ಘಾನಿಸ್ತಾನದಲ್ಲಿ ಭಾರತ ಸರ್ಕಾರ ಸುರಕ್ಷಿತವಾಗಿ ಕರ್ಕೊಂಡು ಬಂತು, ಕೈಚೆಯಲ್ಲಿ ಕೂರ್ಲಿಲ್ಲ. ಆ ತರದ ಆತಂಕ ಪರಿಸ್ಥಿತಿ ಒಳಗಾದ್ರೆ ಖಂಡಿತವಾಗಿಯೂ ಕೂಡ ತನ್ನೆಲ್ಲ ಸಾಮರ್ಥ್ಯವನ್ನು ಉಪಯೋಗಿಸಿ ಭಾರತೀಯರ ರಕ್ಷಣೆ ಮಾಡುವಂತ ಕೆಲಸವನ್ನ ಭಾರತ ಸರ್ಕಾರ, ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರು ಮಾಡ್ತಾರೆ. ರಾಜ್ಯದಲ್ಲಿ ಈಗಾಗಲೇ ಫೋನ್ ಟ್ಯಾಪಿಂಗ್ ಸದ್ದು ಆವಾಗ ಸದ್ದು ಮಾಡ್ತಾ ಇರ್ತೀವಿ, ಗೂಢಚಾರಿಕೆ ಸದ್ದು ಮಾಡ್ತಾ ಇದೆ ಸರ್. ಮುಖ್ಯಮಂತ್ರಿಗಳು DK ಶಿವಣ್ಣನವರ ಮೇಲೆ ಗೂಢಚಾರಿಕೆ ನಿಗಾ ಇಟ್ಟು ಮಾಹಿತಿ ತರಿಸ್ತಾ ಇದ್ದಾರೆ. ಜೊತೆಗೆ ಫೋನ್ ಟ್ಯಾಪಿಂಗ್ ಕೂಡ ಆಗ್ತಿದೆ ಅಂತ ಅಶೋಕ್ ಕುಮಾರಸ್ವಾಮಿ ಅವರು ಆರೋಪ ಮಾಡ್ತಿದ್ದಾರೆ. ಫೋನ್ ಟ್ಯಾಪಿಂಗು ಆಗ್ತಾ ಇದೆ ಅಂತ ಹೇಳಿ ಒಬ್ಬರು ಮಾಜಿ ಮುಖ್ಯಮಂತ್ರಿ, ಇನ್ನೊಬ್ಬರು ಮಾಜಿ ಉಪಮುಖ್ಯಮಂತ್ರಿ, ಇಬ್ಬರು, ಒಬ್ಬರು ಕೇಂದ್ರದ ಸಚಿವರು, ಇನ್ನೊಬ್ಬರು ಪ್ರತಿಪಕ್ಷದ ನಾಯಕರು ಹೇಳಿದ ಮೇಲೆ ಏನಾದರೂ ಅವರಿಗೆ ಸುಳಿವಿದ್ದೇ ಇರುತ್ತೆ, ಆಧಾರ ಇದ್ದೇ ಇರುತ್ತೆ. ಮತ್ತೆ ಇನ್ನೊಂದು ಮಾತನ್ನು ನಾನು ಗಮನಿಸಿದೆ. ಮಾನ್ಯ ಕುಮಾರಸ್ವಾಮಿ ಅವರು ಹಿಂದೆಯೂ ಆಗ್ತಿತ್ತು, ಈಗಲೂ ಆಗ್ತಾ ಇದೆ, ಸತ್ಯ ಅಂತಕ್ಕಂಥ ಮಾತನ್ನ ಅವ್ರು ಹೇಳಿದ್ದಾರೆ. ನಾನು ಮುಖ್ಯಮಂತ್ರಿಗಳಿಗೆ ಕೇಳಲಿಕ್ಕೆ ಬಯಸೋದೇನು ಅಂದರೆ, ನೀವು ನಿಮ್ಮ ಶಾಸಕರ
ಫೋನ್ ಟ್ಯಾಪಿಂಗ್ ಮಾಡೋದ್ರಿಂದ ಅವರ ಯೋಜನೆಗಳೇನು ಅಂತ ನೀವು ತಿಳ್ಕೊಳ್ಬಹುದು. ನೀವು ಸರ್ಕಾರ ಉಳಿಸ್ಕೊಳ್ಳೋಕ್ಕೆ ಅಥವಾ ನಿಮ್ಮ ಕುರ್ಚಿ ಉಳಿಸ್ಕೊಳ್ಳೋಕೆ ಅದು ಅನಿವಾರ್ಯನೂ ಇರ್ಬೋದು. ಆದರೆ ಇನ್ನೂ ಒಂದು ಹೆಜ್ಜೆ ಮುಂದೆ ಹೋಗಿ ಜನರ ಮನೋಭಾವನೆ ಏನಿದೆ ಅಂತ ತಿಳ್ಕೊಳ್ಳೋಕೆ ಏನು ಪ್ರಯತ್ನ ಮಾಡ್ತಿದ್ರಿ? ಕಾಂಗ್ರೆಸ್ ಉಳಿಸ್ಕೋಬೇಕು ಅಂದರೆ ಜನ ನಿಮ್ಮ ಸರ್ಕಾರದ ಬಗ್ಗೆ ಏನು ಮಾತಾಡ್ತಿದ್ದಾರೆ ಅಂತ ತಿಳ್ಕೊಬೇಕು ನೀವು. ಜನ ಈಗಾಗಲೇ ಈ ಸರ್ಕಾರಕ್ಕೆ ಹಿಡಿಶಾಪ ಹಾಕ್ತಾ ಇದ್ದಾರೆ. ಸಾರ್ವಜನಿಕ ರೂಪದಲ್ಲೇ ವ್ಯಕ್ತ ಆಗುತ್ತೆ ಅದು ಅವ್ರು ಹೇಳ್ತಿರೋದು. ಬೆಲೆ ಏರಿಕೆ ನೀತಿಯಿಂದ ಬೇಸತ್ತಿದ್ದಾರೆ, ಭ್ರಷ್ಟಾಚಾರದಿಂದ ರೋಸಿ ಹೋಗಿದ್ದಾರೆ, ಅಭಿವೃದ್ಧಿ ಕೆಲಸ ಆಗದೇ ಇರೋದ್ರಿಂದಾಗಿ ಅವರು ಈ ಸರ್ಕಾರವನ್ನ ಯಾಕಪ್ಪ ತಂದ್ವಿ ಅಂತೇಳಿ ಹೇಳ್ತಾ ಇದ್ದಾರೆ. ಇದನ್ನು ತಿಳ್ಕೊಳ್ಳೋಕ್ಕೆ ನಿಮ್ಗೆ ಫೋನ್ ಟ್ಯಾಪಿಂಗ್ ಅವಶ್ಯಕತೆ ಇಲ್ಲ. ಸ್ವಲ್ಪ ಕಿವಿ ಅಗಲ ಇಟ್ಕೊಂಡು ಕೇಳಿದ್ರೆ ಸಾಕು. ನಿಮ್ಮ ಕಾಂಗ್ರೆಸ್ ಉಳಿಸ್ಕೊಳ್ಳೋಕ್ಕೆ ನಿಮ್ಗೆ ಅದು ಅನಿವಾರ್ಯ ಇದೆ. ಅದನ್ನು ಮಾಡದೇ ಇದ್ರೆ ನಿಮ್ಮ ಕಾಂಗ್ರೆಸ್ನೇ ಉಳಿಸ್ಕೊಳಕ್ಕಾಗಲ್ಲ. ನಿಮ್ಮ ಸರ್ಕಾರನ, ನಿಮ್ಮ ಕುರ್ಚಿಯನ್ನ ಕೆಲವು ಕಾಲ ಉಳಿಸ್ಕೊಳ್ಬಹುದು. ಕೆಲವರಿಗೆ ಅಧಿಕಾರದ ಆಸೆ ತೋರಿಸಿ, ಕೆಲವರಿಗೆ ಹಣದ ಆಸೆ ತೋರಿಸಿ, ಕೆಲವ್ರನ್ನ ಬ್ಲಾಕ್ ಮೇಲ್ ಮಾಡಿ ನಿಮ್ಮ ಕುರ್ಚಿಯನ್ನು ಉಳಿಸ್ಕೋಬಹುದು. ಕಾಂಗ್ರೆಸ್ನ ಹೆಂಗೆ ಉಳಿಸ್ಕೊಳ್ತೀರಿ? 2 ವರ್ಷ ಆದ್ಮೇಲೆ ಮತ್ತೆ ಚುನಾವಣೆ ಬರುತ್ತಲ್ಲ, ಆ ಸಂದರ್ಭದಲ್ಲಿ ಕಾಂಗ್ರೆಸ್ಗೆ ಜನ ವೋಟ್ ಹಾಕುವ ಸ್ಥಿತಿಯಲ್ಲಿ ಇಲ್ಲ. ಹಳ್ಳಿಗಳಲ್ಲಿ 3 ಗಂಟೆನೂ ಕೆಲವು ಭಾಗಗಳಲ್ಲಿ ಕರೆಂಟ್ ಇಲ್ಲ. ಈಗಾಗಲೇ ಫೆಬ್ರವರಿ ತಿಂಗಳಲ್ಲಿ ಇದೀವಿ, ಈಗಲೇ ಕುಡಿಯೋ ನೀರಿನ ಸಮಸ್ಯೆ ಇದೆ. ಇನ್ನೂ 4 ತಿಂಗಳು ಜನ ಮಳೆಗಾಲದವರೆಗೂ ಕೂಡ ಜೀವ ಹಿಡ್ಕೊಂಡು ಬದುಕಬೇಕಲ್ಲ. ಕುಡಿಯೋ ನೀರಿಗೆ ಏನು ಮಾಡ್ತೀರಿ? ನಿಮ್ಮ ಆದ್ಯತೆ ಏನು? ನೀವು ಕುಡಿಯೋ ನೀರನ್ನು ಕೊಡೋದಕ್ಕೆ ನಿಮ್ಮ ಸರ್ಕಾರ ಯಾವ ಕ್ರಮವನ್ನು ತಗೊಂಡಿದೆ? ಇದ್ರ ಕಡೆ ನಿಮ್ಮ ಕಾಳಜಿನೇ ಇಲ್ವಲ್ಲ, ಕನಿಷ್ಠ ಕಾಳಜಿನೂ ಇಲ್ವಲ್ಲ. ನೀರಿನ ಸಮಸ್ಯೆ ಬರ್ಬೋದಾಗಿರುವ ಗ್ರಾಮಗಳು ಎಷ್ಟಿದಾವೆ, ಅಲ್ಲಿಗೆ ಪರ್ಯಾಯ ವ್ಯವಸ್ಥೆ ಏನು ಮಾಡ್ಬೋದು, ಇದ್ರ ಬಗ್ಗೆ ಏನಾದ್ರು ನಿಮ್ಗೆ ಒಂದು ಕಿಂಚಿತ್ ಕಾಳಜಿ ಇದೆಯಾ? 1% ನಿಮಗೆ ಕಾಳಜಿ ಇಲ್ಲ. ಹಾಗಿದ್ದಾಗ ನಿಮಗೆ ಜನರ ಪಲ್ಸನ್ನು ತಿಳ್ಕೋಬೇಕು ಅಂತ ಹೇಳಿದ್ರೆ, ಹಿಂದೆ ರಾಜ ಮಹಾರಾಜರು ಮಾರುವೇಷದಲ್ಲಿ ಹೋಗೋರಂತೆ. ನಿಮ್ಗೆ ಅಷ್ಟು ಮಾರುವೇಷದಲ್ಲಿ ಹೋಗ್ತಿರೋ ಬಿಡ್ತಿರೋ ಸ್ವಲ್ಪ ಕಿವಿ ಆಗಲ್ಲ ಇಟ್ಟು ಕೇಳಿ, ನಿಮ್ಗೆ ಗೊತ್ತಾಗತ್ತೆ ಏನು ಅಂತ ಹೇಳಿ. ಪಕ್ಷದವರ ಮೇಲೆನೆ ಗೂಢಚಾರಿಕೆ ಮಾಡೋದು ಎಷ್ಟು ಸೂಕ್ತ ಅನ್ನೋ ಪ್ರಶ್ನೆ ಬಂದಿದೆ. ಕಾಂಗ್ರೆಸ್ನಲ್ಲೂ ಸಂಚಲನ ಶುರು ಮಾಡಿದೆ. ಯಾವಾಗ ತನ್ನ ಸಾಮರ್ಥ್ಯದ ಬಗ್ಗೆ ನಾಯಕನಾದವನು ಅಪನಂಬಿಕೆ ಬಂದ್ಬಿಡುತ್ತೋ ತನಗೆ ತಾನೇ, ಆಗ ಈ ಎಲ್ಲ ಕೆಲಸ ಮಾಡ್ತಾರೆ. ಬಹುಶಃ ಮಾನ್ಯ ಮುಖ್ಯಮಂತ್ರಿಗಳಿಗೆ ಇವತ್ತು ಶಾಸಕರು ನನ್ನ ಜೊತೆಗೆ ಇಲ್ಲ ಅನ್ನುವಂಥ ಅಪನಂಬಿಕೆ ಪ್ರಾರಂಭ ಆದಂತಿದೆ. ಅವ್ರಿಗೆ ನಂಬಿಕೆ ಇದ್ದಿದ್ರೆ, ನಾನು 136 ಕೋಟಿ ಕಾಂಗ್ರೆಸ್ ಶಾಸಕಾಂಗ ಪಕ್ಷದ ನಾಯಕನಾಗಿದ್ದೀನಿ, 136 ಕೋಟಿ ಜನರು ನನಗೆ ಶಾಸಕರು ಅಲ್ಲ, 136 ಶಾಸಕರು, ನಾನು ಕೋಟಿ ಅಂತ ಅಂದ್ಬಿಟ್ಟೆ, 136 ಶಾಸಕರು ನಮ್ಮ ಬೆಂಬಲಕ್ಕಿದ್ದಾರೆ ಅನ್ನೋ ವಿಶ್ವಾಸ ಇದ್ರೆ ಅವು ಯಾವ ಗೂಢಚಾರಿಕೆಯನ್ನು ಮಾಡ್ತಿರ್ಲಿಲ್ಲ. ಅವರಿಗೆ ಅಪನಂಬಿಕೆ ಪ್ರಾರಂಭ ಆಗಿರೋದ್ರಿಂದ ಅವರು ಗೂಢಚಾರಿಕೆಯ ಮೊರೆ ಹೋಗಿರ್ಬೋದು. ಗೂಢಚಾರಿಕೆ ಮಾಡಿ ನೀವು ಕೆಲವು ಕಾಲ ಕುರ್ಚಿಲಿ ಉಳಿಬೋದು, ಆದರೆ ಜನರ ವಿಶ್ವಾಸವನ್ನು ಉಳಿಸ್ಕೊಳ್ಳೋಕ್ಕೆ ಸಾಧ್ಯ ಇಲ್ಲ. ನಿಮ್ಮ ಸರ್ಕಾರ ಈಗಾಗಲೇ ಜನರ ವಿಶ್ವಾಸವನ್ನು ಕಳ್ಕೊಂಡಿದೆ. ಕಾಂಟ್ರಾಕ್ಟರ್ಗಳು ಈಗ ಬಜೆಟ್ ಆರಂಭಿಸಿದ ದಿನದಿಂದಲೇ ಪ್ರತಿಭಟನೆ ಮಾಡ್ತಾರೆ. ನಮಗೆ ಬರಬೇಕಾದಂತ ಬಾಕಿ ಕೋಟಿ ಹಣ ಬರುವುದಿಲ್ಲ. ಗುತ್ತಿಗೆದಾರರು ಮಾತ್ರ ಹೋರಾಟ ಮಾಡ್ತಿರೋದಲ್ಲ, ಅಂಗನವಾಡಿ ಶಿಕ್ಷಕಿಯರು ಹೋರಾಟ ಮಾಡಿದ್ರು, ಅತಿಥಿ ಉಪನ್ಯಾಸಕರು ಹೋರಾಟ ಮಾಡಿದ್ರು. ಈಗ ಗುತ್ತಿಗೆದಾರರು ಎಚ್ಚರಿಕೆ ಕೊಟ್ಟು ಪತ್ರ ಬರೆದು ಈ ಸರ್ಕಾರದ ಬಗ್ಗೆ ಸಾರ್ವಜನಿಕ ರೂಪದಲ್ಲಿ ಹೇಳಿ, ಆಮೇಲೆ ಅವ್ರು ಹೇಳ್ತಾ ಇದ್ದಾರೆ ನಮ್ಮ 32,000 ಬಾಕಿಯನ್ನು ಯಾವಾಗ ಕೊಡ್ತೀರಿ ಹೇಳಿ ಅಂತ ಹೇಳಿ. ನಾನು ಆ ಗುತ್ತಿಗೆದಾರರ ಪರವಾಗಿ ಕೇಳಕ್ ಬಯಸ್ತೇನೆ, ಮಾನ್ಯ ಮುಖ್ಯಮಂತ್ರಿಗಳೇ, ತಾವು ಅನುಭವಿ ಹಿರಿಯ ಸಚಿವರು, ಆರ್ಥಿಕ ತಜ್ಞರು, ನಿಮ್ಮ ಸಾಮರ್ಥ್ಯ ಎಲ್ಲೂ ಹೋಯ್ತು? ಗುತ್ತಿಗೆದಾರರಿಗೆ ಬಾಕಿ ಕೊಡಕ್ಕೂ ಆಗದೇ ಇರುವಂತ ಅಸಹಾಯಕತೆ ನಿಮ್ಮ ಸರ್ಕಾರಕ್ಕೆ ಯಾಕೆ ಕಾಡ್ತಾ ಇದೆ? ಇಷ್ಟೆಲ್ಲ ಅಗತ್ಯ ವಸ್ತುಗಳ ಬೆಲೆ ಏರಿಕೆ ಮಾಡಿದ್ಮೇಲೂ ಕೂಡ ನಿಮ್ಮ ಬೊಕ್ಕಸನ್ನು ತುಂಬಿಸಕ್ಕೆ ಸಾಧ್ಯ ಆಗ್ತಿಲ್ವಾ? ಅವರಿಗೆ ಗುತ್ತಿಗೆದಾರರಿಗೆ ಹಣ ಕೊಡದೇ ಇದ್ರೆ ಏನ್ ಕತೆ? ನಿಮ್ಮ ಸರ್ಕಾರ ಏನಾದ್ರು ದಿವಾಳಿ ಆಗಿದೆಯಾ? ಆರ್ಥಿಕವಾಗಿ ದಿವಾಳಿ ಆಗಿದೆಯಾ? 1,17,000 ಕೋಟಿ ರೂಪಾಯಿ ಈ ವರ್ಷ ಸಾಲ ಮಾಡಿದ್ದೀರಿ, ಹೊಸ ಸಾಲ ಈ ವರ್ಷದಲ್ಲಿ. ಇಷ್ಟು ಸಾಲ ಮಾಡಿದ್ರು ಕೂಡ ನಿಮ್ ಬಾಕಿ ಕೊಡಕ್ ಆಗ್ತಿಲ್ಲ ಅಂತ ಹೇಳಿದ್ರೆ ಏನೋ ಬರಬಾರ್ದು ಬಂದಿರಬೇಕು ಬೊಕ್ಕಸಕ್ಕೆ. ಆ ಬರಬಾರ್ದು ಏನು? ನಿಮ್ಮ ಬೊಕ್ಕಸ ಎಲ್ಲಿ ಸೋರಿ ಹೋಗ್ತಾ ಇದೆ? ನೀವು ನಿಮ್ಮನ್ನು ನೋಡಿದ್ರೆ ಯಾರು ಏನ್ ಬೇಕಾದ್ರೂ ಹಾಳಾಗೋಗ್ಲಿ, ನಾವು ಮಜವಾಗಿರೋ ನಾನು ಅಂತ
ಚಾರುವಾಕ ನೀತಿಯನ್ನ ಅನುಸರಿಸಿದಂಗೆ ಕಾಣ್ತಾ ಇದೆ. ನಿಮ್ದು ಚಾಣಕ್ಯ ನೀತಿ ಇಲ್ಲ, ನಿಮ್ದು ಚಾರುವಾಕ ನೀತಿ. ಚಾಣಕ್ಯ ನೀತಿ ಆದ್ರೆ ಏನು ಅಂದ್ರೆ, ಒಂದು ಪೈಸೆಯೂ ಕೂಡ ಸರ್ಕಾರದ ಬೊಕ್ಕಸದ ಹಣ ದುರುಪಯೋಗ ಆಗಬಾರದು ಅನ್ನೋ ಚಾಣಕ್ಯ ನೀತಿ. ನಿಮ್ದು ಚಾರುವಾಕ ನೀತಿ. ಯಾವನ್ ಮನೆ ಹಾಳಾಗಾದ್ರೂ ಹಾಳಾಗೋಗ್ಲಿ, ಯಾವನ್ ಬದುಕಿನಷ್ಟು ಯಾವನ್ ಸತ್ರೆಷ್ಟು, ನಾವು ಚೆನ್ನಾಗಿರ್ಬೇಕು, ನಮ್ಮವರು ಚೆನ್ನಾಗಿರ್ಬೇಕು. ಅದಕ್ಕಾಗಿ ನಿಗಮ ಮಂಡಳಿಯ ಅಧ್ಯಕ್ಷರುಗಳಿಗೆಲ್ಲ ಕ್ಯಾಬಿನೆಟ್ ಗ್ರೇಡು, ಕಾಂಗ್ರೆಸ್ ಕಾರ್ಯಕರ್ತರುಗಳಿಗೆಲ್ಲ ಗ್ಯಾರಂಟಿ ಯೋಜನೆ ನಿರ್ವಹಣೆ ಹೆಸರಿನಲ್ಲಿ ಅವರಿಗೆ TADA. ಇದು ನಿಮ್ಮ ನೀತಿ. ಅಲ್ಲಿಗೆ ನಿಮಗೆ ನಿಜವಾಗ್ಲೂ ಬೊಕ್ಕಸ ತುಂಬಿದ್ರೆ ಮೊದಲು ಅವ್ರ ಬಾಕಿ ಬಿಲ್ ಕೊಡಿ, ಸಬೂಬ್ ಹೇಳ್ದಂಗೆ ಕೊಡಿ. ಇಷ್ಟೆಲ್ಲ ಸಾಲ ಮಾಡಿಯೂ ಕೂಡ ಅವ್ರಿಗೆ ಬಾಕಿ ಕೊಟ್ಟಿಲ್ಲ ಅಂತ ಹೇಳಿದ್ರೆ, ನೀವು ಸಾಲ ಮಾಡಿದ ದುಡ್ಡು ಎಲ್ಲಿ ಹೋಯ್ತು? ಆ ದುಡ್ಡು ಇನ್ನೆಲ್ಲೋ ದುರುಪಯೋಗ ಆಗ್ತಾ ಇದೆಯಾ? ಈ ಎಲ್ಲ ಪ್ರಶ್ನೆಗೆ ಉತ್ತರ ನೀವು ಅವರಿಗೆ ಹಣ ಬಿಡುಗಡೆ ಮಾಡಿ ಕೊಟ್ಟು, ನೀವು ನಿಮ್ಮ ಹಣಕಾಸು ಇಲಾಖೆ ಸುಸ್ಥಿತಿಯಲ್ಲಿದೆ, ನಮ್ಮ ಖಜಾನೆ ಭರ್ತಿಯಾಗಿದೆ, ನಮ್ಗೆಲ್ಲೂ ಸೋರಿಕೆ ಆಗ್ತಿಲ್ಲ ಅನ್ನೋದನ್ನು ತೋರಿಸಿ. ಬಜೆಟ್ ನಿರೀಕ್ಷೆ ದಿನ ಬಾಕಿ ಇದೆ, 2 ದಿನ ಕಳೆದ್ರೆ ನಿರೀಕ್ಷೆ ಏನಾದ್ರು ಉಳಿದಿದೆಯಾ? ಇನ್ನುವೇ ನಮಗಂತೂ ಯಾವ ನಿರೀಕ್ಷೆನೂ ಉಳಿದಿಲ್ಲ. ಈ ಕಳೆದ 3 ವರ್ಷದ ಆಡಳಿತ ನೋಡಿದಾಗ ನಮ್ಗೆ ಇವರಿಂದ ಏನೋ ಒಳ್ಳೇದು ಆಗುತ್ತೆ ಅನ್ನುವಂಥ ನಿರೀಕ್ಷೆ ಖಂಡಿತವಾಗಿಯೂ ನಮ್ಗೆ ಉಳಿದಿಲ್ಲ. ಗುಡಿಸಿ ಗುಂಡಾಂತರ ಮಾಡಿ ಹೋಗ್ತಾರೆ ಅನ್ನೋ ರೀತಿಯಲ್ಲೇನೆ ಅವ್ರು ನಡ್ಕೋತಾ ಇದ್ದಾರೆ. ಹಾಗಾಗಿ ನಮ್ಗೇನು ನಿರೀಕ್ಷೆ ಉಳಿದಿಲ್ಲ. ಈಗ ಅಮೇನಿ ಹತ್ಯೆ ಆಗಿದೆ, ಅಮೆರಿಕ ಹೊಡೆದಿದೆ ಅಂತ ನಾವು ಗೊತ್ತಿದೆ. ಆದ್ರೆ ಅಲ್ಲಿ ಹತ್ಯೆ ಆಗಿದ್ದಕ್ಕೆ ಭಾರತ ಪ್ರತಿಭಟನೆ ಆಗ್ತಾ ಇದೆಯಲ್ಲ, ಅದ್ರ ಬಗ್ಗೆ ಅಭಿಪ್ರಾಯ ಏನು? ನಾನು ಒಂದು ಅಪಾಯಕಾರಿ ಸಂಗತಿ ಏನು ಅಂದ್ರೆ, ಪತ್ರಕರ್ತರು ಕೆಲವರು ಪ್ರಶ್ನೆ ಮಾಡಿದ್ರು, ನಿಮಗೆ ಸಂವಿಧಾನ ಮತ್ತು ಶರಿಯಾದಲ್ಲಿ ಯಾವುದನ್ನ ಆರಿಸ್ಕೊಳ್ತೀರಿ ಅಂತ. ಕೆಲವರು ಉತ್ತರಿಸಿದ್ದಾರೆ, ನಾವು ಶರಿಯಾವನ್ನೇ ಆರಿಸ್ಕೊಳ್ತೀವಿ ಅಂತ. ಇದು ಬಹಳ ಅಪಾಯಕಾರಿ. ಭಾರತ ಖಮೇನಿ ಹತ್ಯೆ ಯಾಕಾಯ್ತು ಏನಾಯ್ತು ಅನ್ನೋದ್ರ ವಿಶ್ಲೇಷಣೆಗೆ ನಾನು ಹೋಗಲ್ಲ. ಆದ್ರೆ ಭಾರತದ ವ್ಯಾಪ್ತಿಯನ್ನು ಮೀರಿ ಮತೀಯ ಕಾರಣಕ್ಕೆ ಒಂದು ಸಂಬಂಧ ಇಟ್ಕೊಂಡು ಆ ಸಂಬಂಧವನ್ನು ವ್ಯಕ್ತಪಡಿಸಿದ ರೀತಿ ಇದೆಯಲ್ಲ, ಆ ರೀತಿಯಲ್ಲಿ ದೇಶಕ್ಕಿಂತ ಖೊಮೇನಿಯೇ ದೊಡ್ಡವನು ಅನ್ನುವಂಥ ಮನಸ್ಥಿತಿ ಕೆಲವರಿಗಿದ್ದಂತೆ ಕಂಡು ಬಂತು. ನಾನು ಅವರಿಗೆ ಹೇಳಕ್ಕೆ ಬಯಸ್ತೇನೆ, ದೇಶಕ್ಕಿಂತ ಖೊಮೇನಿ ದೊಡ್ಡವರಲ್ಲ. ನೀವು ದೇಶಕ್ಕಿಂತ ಖೊಮೇನಿ ದೊಡ್ಡವನು ಅಂತ ಭಾವಿಸಿರೋದೇ ನಿಮ್ಮ ದೌರ್ಬಲ್ಯ. ಮತ್ತೆ ನೀವೆಲ್ಲರೂ ಸಂವಿಧಾನದ ಅಡಿಯಲ್ಲಿ ನಿಮ್ಗೆ ಅಧಿಕಾರ ಸಿಕ್ಕಿದೆ, ನಿಮ್ಗೆ ಹಕ್ಕು ಸಿಕ್ಕಿದೆ. ನಿಮಗೆ ಸಂವಿಧಾನವೇ ಬೇಡ ಅಂತ ಅನ್ನೋದಾದ್ರೆ, ನಿಮಗೆ ಸರಿಯಾವೇ ಮುಖ್ಯ ಅನ್ನೋದಾದ್ರೆ, ಸಂವಿಧಾನ ಮುಖ್ಯ ಅಲ್ಲ ಅಂತ ಅನ್ಸೋದಾದ್ರೆ, ನೀವು ಭಾರತೀಯರಂತ ಅನ್ಸ್ಕೊಳ್ಳೋಕ್ಕೂ ಕೂಡ ಯೋಗ್ಯತೆಯನ್ನು ಕಳ್ಕೊಳ್ತೀರಿ. ಸಂವಿಧಾನವನ್ನು ಯಾರು ಒಪ್ಕೊಳ್ತೀರಿ ಅವ್ರು ಮಾತ್ರ ಭಾರತೀಯರಾಗುವಂಥ ಯೋಗ್ಯತೆಯನ್ನು ಉಳಿಸ್ಕೊಳ್ತೀರಿ. ಸಂವಿಧಾನ ಒಪ್ಕೊಳ್ಳದೆ ಇದ್ದವರು ನೀವು ಭಾರತೀಯರಾಗುವಂಥ ಯೋಗ್ಯತೆಯನ್ನೇ ನೀವು ಉಳಿಸ್ಕೊಳ್ಳೋಕೆ ಸಾಧ್ಯ ಇಲ್ಲ. ಮಹಿಳೆ ಹೇಳ್ತಾ ಇದ್ರು, ಎಲ್ಲಿದ್ದರೂ ಹೊಡಿತೀರಿ, 3 ಮಕ್ಕಳನ್ನ ಕೂಡ ಮುಂಕಡವ ಗಾಂಧಾರಿಗೂ 101 ಜನ ಮಕ್ಕಳಿದ್ರು. ಕುರುಕ್ಷೇತ್ರ ಯುದ್ಧದಲ್ಲಿ 101 ಜನ ಉಳಿಲಿಲ್ಲ, 5 ಜನ ಪಾಂಡವರೇ ಉಳಿದಿದ್ದು. ಗಾಂಧಾರಿಗೂ 101 ಮಕ್ಕಳನ್ನೇ ತಾನು ಎತ್ತಿದ್ದು. ಹೆರುವ ಮಕ್ಕಳು ಯೋಗ್ಯರಾಗಿರ್ಬೇಕು. ಹೆರುವ ಮಕ್ಕಳು ಅವ್ರನ್ನ ಯೋಗ್ಯರಾಗಿ ಬೆಳೆಸ್ಬೇಕು. ಯೋಗ್ಯರಾಗಿ ಬೆಳೆಸ್ದಲೇ ದುರ್ಯೋಧನ ದುಶ್ಯಾಸನರಾಗಿ ಬೆಳೆಸಿದ್ರೆ ಕೆಲವು ಕಾಲ ಅವರು ಮೆರಿಬಹುದು, ಆಮೇಲೆ ಏನಾಗ್ತಾರೆ, ನಾಶವಾಗ್ತಾರೆ. ಅದಕ್ಕೆ ನೀವು ಅವ್ರನ್ನ ಯೋಗ್ಯ ಮಕ್ಕಳನ್ನಾಗಿ ಬೆಳೆಸಿ, ಅವ್ರನ್ನ ಭಯೋತ್ಪಾದಕರನ್ನಾಗಿ ಬೆಳೆಸಿದ್ರೆ ಅವರು ನಾಶವಾಗ್ತಾರೆ, ನಿಮ್ಮನ್ನು ನಾಶ ಮಾಡ್ತಾರೆ. ಅವ್ರನ್ನ ಯೋಗ್ಯರನ್ನಾಗಿ ಬೆಳೆಸಿದ್ರೆ, ಅವ್ರನ್ನ ಅಬ್ದುಲ್ ಕಲಾಂ ತರ ಬೆಳೆಸಿದ್ರೆ, ಶಿಶುನಾಳ ಶರೀಫ್ ತರ ಬೆಳೆಸಿದ್ರೆ ಸತ್ ಮೇಲೂ ಬದುಕ್ತಾರೆ. ಇಲ್ಲದೆ ಇದ್ರೆ ಅವರು ನಿಮ್ಮನ್ನು ನಾಶ ಮಾಡಿ ಅವರು ನಾಶವಾಗ್ತಾರೆ. ಹಾಗಾಗಿ 100 ಮಕ್ಕಳನ್ನ 100 ಮಕ್ಕಳನ್ನ ಯೋಗ್ಯರನ್ನಾಗಿ ಬೆಳೆಸಿ, ಅಥವಾ 3 ಮಕ್ಕಳನ್ನ ಹೆತ್ತು ಆ 3 ಮಕ್ಕಳನ್ನ ಜಗತ್ತು ಮೆಚ್ಚುವಂತೆ ಬೆಳೆಸಿ. ಆಗ ನೀವು ಆ 3 ಮಕ್ಕಳಲ್ಲೇ ಮಹಾತಾಯಿ ಅಂತ ಅನ್ಸ್ಕೊಳ್ತೀರಿ. ಇಲ್ಲ 100 ಮಕ್ಕಳನ್ನ ಹೆತ್ತರುವೆ ಅವು ವರ ಆಗೋದ್ರ ಬದಲಿಗೆ ಶಾಪ ಆದ್ರೆ ಅವು ನಿಮಗೂ ಶಾಪ ಆಗ್ತಾರೆ, ನಿಮ್ಮನ್ನು ಕಣ್ಣೀರಾಕ್ಸಿ ಅವು ನಾಶವಾಗಿ ಹೋಗ್ತವೆ. ಹಾಗಾಗಿ ಮಾತಾಡ್ತಿದ್ರಿ, ಹೆರೋಕೆ ಅವಕಾಶ ಇದೆ, ನಿಮ್ಮ ಸಾಮರ್ಥ್ಯ ಮೀರೇ ಆದ್ರೆ ಹೆತ್ತವ್ರನ್ನ ಹೆಂಗ್ ಬೆಳೆಸ್ಬೇಕು ಅನ್ನೋದ್ರ ಬಗ್ಗೆನೂ ಸ್ವಲ್ಪ ಬುದ್ಧಿ ಇರಲಿ. ಹೆತ್ತವ್ರನ್ನ ಭ್ರಷ್ಟರಾಗಿ ಭಯೋತ್ಪಾದಕರಾಗಿ ಬೆಳೆಸ್ದಲ್ಲೇನೆ ಯೋಗ್ಯರನ್ನಾಗಿ ಬೆಳೆಸಿ. ಅದಕ್ಕೆ 5 ಮಕ್ಕಳಿದ್ರು ಮುತ್ತಿನಂತ ಪಾಂಡವ್ರ ತರ 5 ಮಕ್ಕಳನ್ನ
ಕೌರವ್ರ ಥರ 100 ಮಕ್ಕಳನ್ನ ಹೆತ್ತು ಆ 100 ಮಕ್ಕಳು ನಾಶವಾದರೆ ಎದೆ ಬಡ್ಕೋಬೇಕು ಅಷ್ಟೇ ಬಿಟ್ಟರೆ ಬೇರೆ ಏನೂ ದಾರಿ ಇಲ್ಲ.